ಸ್ವಪ್ನದ ಸಂಚಾರ ಸಾಕಲ್ಲವೇ. ಹಲೋ ಹಾಯ್, ನಾನು ದಿವ್ಯಾ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ, ಪ್ಲಸ್ ಇದ್ರ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸೊ ಬಿಫೋರ್ ಮೇಕಪ್ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಕಿನ್ ಫ್ರೆಶ್ ಇರಬೇಕು, ಕ್ಲೆನ್ಸ್ ಆಗಿರಬೇಕು, ಡ್ರೈ ಇರಬಾರ್ದು. ಸೊ ಗೆಟ್ ರೆಡಿ ವಿತ್ ಮೀ ಮಾಡಿಕೊಂಡು ನಾನು ಮಧ್ಯ ಮಧ್ಯ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ, ನನ್ನ ಬಗ್ಗೆ ಹೇಳ್ತೀನಿ. ಸೊ ಬನ್ನಿ. ಸೊ ನಾನು ವಿಟಮಿನ್ ಸಿ ಈ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ ಬಿಫೋರ್ ಮೇಕಪ್. ಸೊ ಇದು ನಮಗೆ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಆ್ಯಂಡ್ ಇಲ್ಯುಮಿನೇಟ್ ಮಾಡುತ್ತೆ. ವಿಟಮಿನ್ ಸಿ ಅಲ್ವಾ. ಸೊ ನಾನು 7+ ಇಯರ್ಸಿಂದ ಮೇಕಪ್ ಫೀಲ್ಡಲ್ಲಿದ್ದೀನಿ. ಸೆಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟು. ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಫೇಸ್ ಪ್ರೈಮರ್. ಡಿಫ್ರೆಂಟ್ ಟೈಪ್ಸ್ ಮೇಕಪ್ಸ್ ಇರುತ್ತೆ. ಎಚ್ ಡಿ ಮೇಕಪ್ಪು, ಹೇರ್ ಬ್ರಷ್ ಮೇಕಪ್ಪು, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಸೀಮಂತ, ಎಂಗೇಜ್ಮೆಂಟ್. 1000 to 1500 ಕ್ಲೈಂಟ್ಸ್ಗೆ ನಾನು ಇಷ್ಟು ಇಯರ್ಸಲ್ಲಿ ಮೇಕಪ್ ಮಾಡಿರ್ಬೋದು. ಸ್ವಲ್ಪ ಸ್ಕ್ರೀನ್ ಮೇಲೆ ನನ್ನ ಇನ್ಸ್ಟಾ ಐ ಡಿ ಬರುತ್ತೆ, ಹೋಗಿ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಅಕೇಶನ್ಸ್ ಅಥವಾ ವೆಡ್ಡಿಂಗ್ ಆ್ಯಂಡ್ ಯಾವುದೇ ಫಂಕ್ಷನ್ಸ್ ಆಗಲಿ ನಮ್ಮನ್ನ ಬುಕ್ ಮಾಡ್ಬೋದು, DM ಮಾಡಿ. ಸೊ ಈಗ ಸ್ವಲ್ಪ ನನ್ನ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋಣ. ಸೊ ಪೀಚ್ ಕರೆಕ್ಟರ್ ತೊಗೊಂಡಿದ್ದೀನಿ. ಜಸ್ಟ್ ಸ್ವಲ್ಪ ತಗೊಂಡು ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲಿ ಡ್ಯಾಬ್ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ, ನೋಡಿ ಹೇಗಿರುತ್ತೆ, ಬಿಹೈಂಡ್ ದ ಸೀನ್ಸ್ ಹೇಗಿರುತ್ತೆ, ಆಮೇಲೆ ಬ್ರೈಡಲ್ ಟ್ರಾನ್ಸ್ಫಾರ್ಮೇಷನ್ಸ್ ಹೇಗಿರುತ್ತೆ, ನಾನ್ ಬ್ರೈಡ್. ಸೊ ಈಗ ಪೀಚ್ ಕರೆಕ್ಟರ್ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಹೇಗೆ ನೀಟಾಗಿ ಬ್ಲೆಂಡ್ ಆಗಿದೆ. ಡಾರ್ಕ್ ಸರ್ಕಲ್ಸ್ ನೀಟಾಗಿ ಕವರ್ ಆಗಿದೆ. ಸೊ ಈಗ ಕರೆಕ್ಷನ್ ಆಯಿತು. ಕನ್ಸೀಲ್ ಮಾಡ್ಕೊಳ್ಳೋಣ ವಿತ್ ಕನ್ಸೀಲರ್. ಸೊ ನಾನು ಫಾರೆವರ್ 52 ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋಸ್ ವ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ, ಸಪೋರ್ಟ್ ಮಾಡಬೇಕು ನೀವು. ಸೊ ಫೌಂಡೇಶನ್ ಮುಗೀತು. ಸೊ ಏನೇ ಈವೆಂಟ್ ಆಗಲಿ ಏನೇ ಅಕೇಶನ್ ಆಗಲಿ, ಜಸ್ಟ್ ನನ್ನ ಮೇಕಪ್ ಬೇಸ್ ಇಷ್ಟೇ ಇರುತ್ತೆ, ನ್ಯಾಚುರಲ್. ಸ್ವಲ್ಪ ಬ್ರೋ ಡಿಫೈನ್ ಮಾಡ್ಕೊಳ್ಳೋಣ ಫೇಸ್ಗಾಗಲಿ, ಆಮೇಲೆ ಒಂದು ಔಟಿಂಗ್ ಈ ಥರ ಅದಕ್ಕೆ ನೀವೇ ರೆಡಿ ಆಗಬೇಕು ಅಂತ ಇರುತ್ತೆ. ಬಟ್ ನಿಮಗೆ ಯಾವ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಗೊತ್ತಿರೋದಿಲ್ಲ, ಆ್ಯಂಡ್ ಹೇಗೆ ಟೆಕ್ನಿಕ್ಸ್ ಗೊತ್ತಿರೋದಿಲ್ಲ. ಸೊ ಆ ಥರ ಇದ್ದಾಗ ನಾನು ಸೆಲ್ಫ್ ಮೇಕಪ್ ಕ್ಲಾಸಸ್ ಕೂಡ ಮಾಡ್ತೀನಿ, ಆನ್ಲೈನ್ ಆ್ಯಂಡ್ ಆಫ್ಲೈನ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಸೊ ನನ್ನ ಇನ್ಸ್ಟಾನಲ್ಲಿ DM ಮಾಡಿ, ಸೊ ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ, ನೀವು ಜಾಯ್ನ್ ಆಗ್ಬೋದು. ಮತ್ತು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ಸ್ ಹೇಳ್ಕೊಡ್ತೀನಿ. ಪಾರ್ಟಿ ಮೇಕಪ್ ಆ್ಯಂಡ್ ವೆಡ್ಡಿಂಗ್ ಗೆಸ್ಟ್ ಆ್ಯಂಡ್ ನೋ ಮೇಕಪ್ ಲುಕ್. ಸೊ ನಿಮಗೆ ಆಗ ಯಾವುದೇ ಅಕೇಶನ್ಸ್ ಬಂದರೂ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ನೀವೇ ರೆಡಿ ಆಗ್ಬೋದು. ಬಿಫೋರ್ ಮೇಕಪ್ ಅದೇ ರೀತಿ ನಾವು ಡಿಪ್ ಕೂಡ ಮಾಡಬೇಕಾಗುತ್ತೆ.
ಡ್ರೈ ಇದ್ದರೆ ನಿಜವಾಗ್ಲೂ ಲಿಪ್ಸ್ಟಿಕ್ ಹಾಕೋಕ್ಕಾಗೋದು ಇಲ್ಲ, ಚೆನ್ನಾಗೂ ಕಾಣಿಸೋದಿಲ್ಲ. ಸೊ ನಾನು ಈ ಲಿಪ್ ಸೊ ನಾನು ಒಂದು ಹೇಳೋದೇನೆಂದರೆ, ಈಗ ನಾನು ಕಲಿತು 7 ಇಯರ್ಸ್ ಆಯಿತು. ಸೊ 7 ಇಯರ್ಸಿಂದ ಹೇಗೋ ನಾನು ಒಂದು ಜರ್ನಿ ನಂದು ಬ್ಯೂಟಿಫುಲ್ ಆಗಿತ್ತು. ಫಸ್ಟು 2-3 ಇಯರ್ಸ್ ತುಂಬ ಚೆನ್ನಾಗಿ ನಡೀತಿತ್ತು. ಬಟ್ ಅದಾದಮೇಲೆ ಹೆವಿ ಮೇಕಪ್ ಆರ್ಟಿಸ್ಟ್ಗಳಾಗೋಗ್ಬಿಟ್ಟಿದ್ದಾರೆ. ಸೊ ತುಂಬ ಜನ ಇದ್ದಾರೆ. ಬಟ್ ಇದು ಎಲ್ರಿಗೂ ವರ್ಕ್ ಆಗೋದಿಲ್ಲ. ಪ್ಲೀಸ್ ನೀವು ನೋಡಿ ಯೋಚನೆ ಮಾಡಿ, ನಿಮ್ಮ ಪ್ಯಾಷನ್ ಇದ್ದರೆ ಮತ್ತು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಂದರೆ ಮಾತ್ರ. ಸೊ ನಿಮಗೆ ಅದೇ ಥರ ಕಾಂಟ್ಯಾಕ್ಟ್ಸ್ ಕೂಡ ಇರಬೇಕು, ಹಾಗೆ ನಿಮಗೆ ಆರ್ಡರ್ ಸಿಗೋದು. ಆಮೇಲೆ ನಿಮ್ಮ ವರ್ಕ್ ಮೇಲೆ ನಿಮಗೆ ಡೆಡಿಕೇಶನ್ ಇರಬೇಕು. ಬ್ರೈಡ್ಸ್ ಪ್ಲೀಸ್ ಡೇಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ರಶ್ ಇರುತ್ತೆ. ನೆಕ್ಸ್ಟ್ ಸೀಸನ್ ಕೂಡ ಸೇಮ್. ನನ್ನ ಲಾಸ್ಟ್ ಸೀಸನ್ ಅಂತೂ ಫುಲ್ ಪ್ಯಾಕ್ಡ್ ಆಗಿತ್ತು. 1 ಡೇ ಕೂಡ ಗ್ಯಾಪ್ ಇರ್ತಿರ್ಲಿಲ್ಲ, ರೆಸ್ಟ್ ಇರ್ತಿರ್ಲಿಲ್ಲ, ಬ್ಯಾಕ್ ಟು ಬ್ಯಾಕು. ಸೊ ನೆಕ್ಸ್ಟ್ ಸೀಸನ್ನು ಅದೇ ಆಗುತ್ತೆ ಆಷಾಢ ಕಂಪ್ಲೀಟ್ ಆಗಿದ ತಕ್ಷಣ. ಸೊ ನೀವು ಆದಷ್ಟು ಬೇಗ ನಿಮ್ಮ ಡೇಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಮೇಕಪ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಈಗ ನಂದು ಲಿಪ್ ಕೇರ್ ಆಗಿದೆ. ಸೊ ಲಿಪ್ ಲೈನ್ ಮಾಡ್ಕೋತೀನಿ. ಜಸ್ಟ್ ಒಂದು ನ್ಯೂಡ್ ಲೈನರಲ್ಲಿ ಇದ್ದೀನಿ. ಜಸ್ಟ್ ಲಿಟ್ಟಲ್ ಅಷ್ಟೇ. ನೋಡಿ ಇಷ್ಟೇ. ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ಆಲ್ಮೋಸ್ಟ್ ಡನ್. ಮಸ್ಕರ ಇದೆ. ಸೊ ಇದು ಬೇಸಿಕ್ ಆ್ಯಂಡ್ ಬೇಸಿಕ್. ನಿಮಗೆ ಒಂದು ಔಟಿಂಗ್ ಹೋಗ್ತಾ ಇದ್ದೀನಿ ಅಂತಂದರೆ ಆರಾಮಾಗಿ ರೆಡಿ ಆಗ್ಬೋದು. ಸೊ ಸೆಲ್ಫ್ ಮೇಕಪ್ ನೀವೇ ಮಾಡ್ಕೋಬೋದು, ಸೆಲ್ಫ್ ಗ್ರೂಮಿಂಗ್. ಸ್ವಲ್ಪ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ತುಂಬ ಜಾಸ್ತಿ ಇದೆ, ಅಂಡರ್ ಐಸ್ ಕ್ರೀಮ್ಸ್ ಹಾಕಿ ಇನ್ನೂ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ಕಿನ್ ಯೂಸ್ ಮಾಡ್ತಿದ್ದೀನಿ. ಸೊ ಮೇಕಪ್ ಫಿಕ್ಸರ್ ಹಾಕಿದ್ದೀವಿ. ಸೊ ಆಲ್ಮೋಸ್ಟ್ ಮೇಕಪ್ ಸೆಟ್ ಆಗುತ್ತೆ. ನೋಡಿ ಬ್ರೋಸ್ ನೋಡಿ ಎಷ್ಟು ಡಿಫೈನ್ ಆಗಿದೆ ಫಿಟ್ಗೆ. ಸೊ ಹೋಪ್ ಮೇಕಪ್ ಚೆನ್ನಾಗಿ ಬಂದಿದೆ, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಒಂದು ಪಾರ್ಟಿ ಆರ್ ನೋ ಮೇಕಪ್ ಲುಕ್ ಮಾಡ್ತೀವಿ ಅಂದರೆ ನೀವು ಆರಾಮಾಗಿ ಈ ಲುಕ್ ಮಾಡ್ಕೋಬೋದು. ಮತ್ತು ಸೊ ಗೆಟ್ ರೆಡಿ ವಿತ್ ಮೀ ಆಯಿತು, ಆಲ್ ಸೆಟ್ ಈಗ. ಸೊ ಇದನ್ನು ನಾನು ಪೇರ್ ಮಾಡಿದ್ದೀನಿ. ಇಯರಿಂಗ್ಸ್ ನನಗೆ ಇದೇ ಇಷ್ಟ. ನಾನು ಕ್ಯಾಶುವಲಾಗಿ ಡೈಲಿ ವೇರ್ ಮಾಡ್ತೀನಿ ಈ ಇಯರಿಂಗ್ಸ್. ಸೊ ಇಷ್ಟೇ ನನ್ನ ಮೇಕಪ್. ಏನು ಕರ್ಲ್ಸ್ ಇದೆಯೋ ವೇವಿ, ಸೊ ಹೀಗೆ ಇರುತ್ತೆ, ನನಗೆ ಹೀಗೆ ಇಷ್ಟ ಆಗುತ್ತೆ. ಸೊ ಇದನ್ನೇ ಹಾಗೆ ಸ್ಟೈಲಿಂಗ್ ಮಾಡ್ಕೋತೀನಿ. ಟು ಗೆಟ್ ರೆಡಿ ವಿತ್ ಮೀ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಆ್ಯಂಡ್ ದೆನ್ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.